ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಮಾಹಿತಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ವೀಕ್ಷಕರೇ, ಇದುವರೆಗೂ ಅಂದರೆ 5 ಕಂತು ಗೃಹಲಕ್ಷ್ಮಿ ಯೋಜನೆ ಹಣ ಅಥವಾ ಅನ್ನಭಾಗ್ಯ ಯೋಜನೆ ಹಣ ಯಾರೆಲ್ಲ ರಿಸೀವ್ ಮಾಡಿದ್ರು ಆದರೆ 6 ಮತ್ತು 7ನೇ ಕಂತಿನ ಹಣ ರಿಸೀವ್ ಮಾಡಬೇಕು ಅಂತಂದರೆ ನೀವು ಕಂಪಲ್ಸರಿಯಾಗಿ ಈ ಒಂದು ಕೆಲಸನ ನೀವು ಕಂಪಲ್ಸರಿಯಾಗಿ ಗಂಡು ಮಕ್ಕಳಾಗಿರ್ಬೋದು ಅಥವಾ ಹೆಣ್ಣುಮಕ್ಕಳಾಗಿರ್ಬೋದು, ಮನೆ ಯಜಮಾನ ಆಗಿರ್ಬೋದು ಅಥವಾ ಮನೆ ಯಜಮಾನಿ ಆಗಿರ್ಬೋದು. ಸೊ ಇವರೆಲ್ಲರೂ ಕಂಪಲ್ಸರಿಯಾಗಿ ಈ ಒಂದು ಕೆಲಸನ ನೀವು ಮಾಡಲೇಬೇಕಾದಂಥ ಪರಿಸ್ಥಿತಿ ಇವಾಗ ಬಂದಿದೆ. ಯಾಕೆ, ಏನು, ಎದಕ್ಕೆ ಮಾಡಬೇಕು ಅಂತ ಅನ್ನೋದನ್ನು, ಆ ಏನು ಕೆಲಸ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಆ ಕೆಲಸ ಏನು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಈ ಒಂದು ಮಾಹಿತಿ ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರ ಈ ಕೆಲಸ ಮಾಡದೇ ಇದ್ದರೆ ಗಂಡು ಮಕ್ಕಳಿಗೆ ಅವರ ಒಂದು ಪಿಂಚಣಿ ಹಣ, ಪೆನ್ಷನ್ ಆಗಿರ್ಬೋದು ಅಂಥ ಹಣ ಏನಾದರೂ ಬರ್ತಾ ಇದ್ದರೆ ತಿಂಗಳು ಗೌರ್ಮೆಂಟಿಂದ DBT ಮುಖಾಂತರ ಬರ್ತಾ ಇದ್ದರೆ ಅದು ಕೂಡ ಬಂದಾಗುತ್ತೆ. ನಂತರ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಯಾರೆಲ್ಲ ಮಹಿಳೆಯರು ಹಾಕಿರ್ತಾರೋ, ಮನೆ ಯಜಮಾನಿಯರು, ಅವರಿಗೂ ಕೂಡ ಆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರೋದು ಬಂದಾಗುತ್ತೆ. ಆ ಕೆಲಸ ಏನು, ಆ ಕೆಲಸ ಮಾಡದೇ ಇದ್ದರೆ ಇಂಥದ್ದೆಲ್ಲ ಪರಿಣಾಮ ನಿಮಗೆ ಬೀರುತ್ತಾ ಅಂತ ಅನ್ನೋದನ್ನು ತಿಳ್ಕೊಬೇಕು ಅಂತಂದರೆ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬಟನನ್ನು ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಹಾಗೆ ಇದುವರೆಗೆ ಯಾರೆಲ್ಲ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಇಲ್ಲಿ ನೋಡಿ ವೀಕ್ಷಕರೇ, ನಿಮಗೆ ಗಂಡು ಮಕ್ಕಳಾಗಿದ್ದರೆ ಯಾರೆಲ್ಲ ಇವಾಗ ತಿಂಗಳಿಗೆ 800 ರೂಪಾಯಿ, 1200 ರೂಪಾಯಿ ಇಂಥ ಪಿಂಚಣಿ ಹಣಗಳನ್ನು ನೀವು ಪಡೆದುಕೊಳ್ತಾ ಇದ್ದೀರೋ, ವಯಸ್ಸಾದವ್ರ ಹಣ ಅಥವಾ ಗೌರ್ಮೆಂಟಿಂದ ಬರ್ತಾ ಇರುವಂಥ ಹಣ ಆಗಿರ್ಬೋದು. ನಂತರ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರದಿಂದ ಗ್ಯಾರಂಟಿ ಕೊಟ್ಟಿದ್ದಾರೆ. ಆ ಗ್ಯಾರಂಟಿಯಲ್ಲಿ ಸಿಗುವಂಥ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು, ಅದರ ನಂತರ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು. ಈ ಹಣ ಎಲ್ಲರಿಗೂ ಕೂಡ ಬರ್ತಾ ಇದೆ ಅಥವಾ ಇದುವರೆಗೂ ಯಾರಿಗೂ ಕೂಡ ಬಂದಿಲ್ಲ ಅಂತಲೇ ಅಂದ್ಕೊಳ್ಳಿ. ಯಾರಿಗೆಲ್ಲ ಇವಾಗ 5 ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆಯೋ, ಇನ್ನು ಮುಂದೆ ನೀವು ಇದೇ ತಿಂಗಳು 14ನೇ ತಾರೀಕು ಒಳಗಡೆ ಈ ಒಂದು ಕೆಲಸ ಅಂದರೆ ನಿಮ್ಮ ಆಧಾರ್ ಕಾರ್ಡಿಗೆ ಡಾಕ್ಯುಮೆಂಟ್ಗಳನ್ನು ನೀವು ಆನ್ಲೈನ್ ಮುಖಾಂತರ ಅಪ್ಲೋಡ್ ಮಾಡಬೇಕಾಗತ್ತೆ. ಈ ಡಾಕ್ಯುಮೆಂಟು ಆನ್ಲೈನ್ನಲ್ಲಿ ಯಾವ ಥರ ನೀವು ಮಾಡ್ಕೋಬೋದು, ನಂತರ ಎಲ್ಲಿ ಇದನ್ನು ಅಪ್ಲೈ ಮಾಡಬೇಕು, ನಿಮ್ಮ ಹಣ ಬರದೇ ಇರೋದನ್ನು ಹೇಗೆ ತಡೆಗಟ್ಟೋದು, ಬರದೇ ಇರೋ ಹಾಗೆ ಆಗದೇ ಇರೋ ಹಾಗೆ ಹೇಗೆ ತಡೆಗಟ್ಟೋದು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ಗಳು ಗಂಡು ಮಕ್ಕಳಾಗಿರ್ಬೋದು ಅಥವಾ ಹೆಣ್ಮಕ್ಳಾಗಿರ್ಬೋದು ಎಲ್ಲರಿಗೂ ಕೂಡ ಒಂದೇ ಕಾಮನ್ ಆಗಿ ಡಾಕ್ಯುಮೆಂಟ್ಗಳು ಇರ್ತವೆ. ಸೊ ನಿಮಗೆ ಡಾಕ್ಯುಮೆಂಟಲ್ ಲಿಸ್ಟ್ಗಳನ್ನು ಕೂಡ ನಾನು ನಿಮಗೆ ಇಲ್ಲಿ ಪಕ್ಕದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಒಂದು ಲಿಸ್ಟ್ಗಳನ್ನು ನೀವು ಓದ್ಕೊಳ್ಳಿ. ನಿಮ್ಮ ಹತ್ರ ಯಾವುದಾದ್ರೂ 2 ಡಾಕ್ಯುಮೆಂಟ್ಗಳನ್ನು ನೀವು ಆನ್ಲೈನ್ನಲ್ಲಿ ಆಧಾರ್ ಕಾರ್ಡ್ ವೆಬ್ಸೈಟ್ನಲ್ಲಿ ಹೋಗಿಬಿಟ್ಟು ಈ ಒಂದು ಡಾಕ್ಯುಮೆಂಟ್ಗಳನ್ನು ನೀವು ಕಂಪಲ್ಸರಿಯಾಗಿ ಅಪ್ಡೇಟ್ ಮಾಡಲೇಬೇಕು, ಅಪ್ಲೋಡ್ ಮಾಡಲೇಬೇಕು. ಈ ಒಂದು ಕೆಲಸ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಡೇಟನ್ನು ನೀವು ಮಾಡಿಕೊಂಡ್ರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು, ಗಂಡು ಮಕ್ಕಳಿಗೆ ಅವರ ಒಂದು ಪಿಂಚಣಿ ಹಣ, ವಯಸ್ಸಾದವ್ರ ಹಣ, ನಂತರ ಯಾವುದಾದ್ರೂ ಗೌರ್ಮೆಂಟಿಂದ ಬರ್ತಾ ಇರುವಂಥ ಈ ಪಿಂಚಣಿ ಹಣ ಆಗಿರ್ಬೋದು ಅಥವಾ ಅವರೇನಾದರೂ ಪೆನ್ಷನ್ದಾರರಾಗಿರ್ಬೋದು, ಅಂಥವ್ರದ್ದೆಲ್ಲ ಈ ಒಂದು ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದ್ರ ಮುಖಾಂತರ ಅವರಿಗೆ ಆಗ್ತಾ ಇರೋ ಒಂದು ಸಮಸ್ಯೆ, ಫ್ಯೂಚರ್ನಲ್ಲಿ ಏನಾಗ್ತಾ ಇದೆಯೋ ಫ್ಯೂಚರ್ನಲ್ಲಿ ಆಗೋ ಸಮಸ್ಯೆನ ಈ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದ್ರ ಮುಖಾಂತರ ನಿಮ್ಮ ಆಧಾರ್ ಕಾರ್ಡಿಗೆ ಈ ಒಂದು ಸಮಸ್ಯೆಯನ್ನು ನೀವು ಬಗೆಹರಿಸ್ಕೋಬೋದು. ನೋಡಿ ವೀಕ್ಷಕರೇ, ಇದು ಕೇರ್ಲೆಸ್ ಮಾಡ್ಕೋಬೇಡಿ. ಯಾಕೆ ಅಂತಂದರೆ ಸದ್ಯದಲ್ಲಿ ಇವಾಗ ಫ್ರೀ ಆಗಿರುತ್ತೆ. ಇದನ್ನು ನೀವು ಕೇರ್ಲೆಸ್ ಮಾಡಿದರೆ ಮುಂದೆ ಫ್ಯೂಚರ್ನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಬಂದ್ ಆಯಿತು ಅಂತಂದರೆ ನಿಮ್ಮ ವ್ಯವಹಾರಗಳು, ನಂತರ ಬರ್ತಾ ಇರುವಂಥ ಗೌರ್ಮೆಂಟಿಂದ ಯಾವುದೇ ಹಣ ಆಗಿರ್ಬೋದು ಅದೆಲ್ಲ ಬಂದಾಗುತ್ತೆ. ಆಧಾರ್ ಕಾರ್ಡಿಗೆ ಏನೆಲ್ಲ ನೀವು ಲಿಂಕ್ ಮಾಡಿದ್ರು, ಬ್ಯಾಂಕ್ ಅಕೌಂಟಿಂದ ಹಿಡ್ಕೊಂಡು ಪ್ಯಾನ್ ಕಾರ್ಡ್ವರೆಗೂ, ನಂತರ ನಿಮ್ಮ ಅರ್ಜಿಯಿಂದ ಹಿಡ್ಕೊಂಡು ಪಿಂಚಣಿವರೆಗೂ ಪ್ರತಿಯೊಂದು ಬಂದಾಗುತ್ತೆ. ಸೊ ಈ ಒಂದು ಪ್ರಾಬ್ಲಮನ್ನು ನೀವು ಮಾಡ್ಕೋಬೇಡಿ. ಇದನ್ನು ನೀವು ಎಲ್ಲಿ ಹೋಗಿ ಅಪ್ಲೋಡ್ ಮಾಡಬೇಕು, ಯಾವ ಫ್ರಾಂಚೈಸಿಗೆ ಹೋಗಿ ಅಪ್ಲೋಡ್ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಸಿಸ್ಟಮ್ ಇದ್ದರೂ ಕೂಡ ಅಥವಾ ಮೊಬೈಲ್ನಲ್ಲೇ ಆದರೂ ಕೂಡ ನೀವು ಈ ಒಂದು ವರ್ಕನ್ನು ಆನ್ಲೈನ್ ಮುಖಾಂತರ ನೀವು ಅಪ್ಲೋಡ್ ಮಾಡ್ಬೋದು. ಸೊ ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಇದ್ದಾವೆ. ನಿಮಗೇನಾದರೂ ಮಾಹಿತಿ ಗೊತ್ತಾಗದೇ ಇದ್ದರೆ ನಾನು ಐ ಬಟನ್ ಕೂಡ ಕೊಟ್ಟಿರ್ತೀನಿ, ನಂತರ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಈ ವಿಡಿಯೋನ ನೋಡ್ಕೊಂಡ್ಬಿಟ್ಟು ನೀವು ಅಪ್ಲೋಡ್ ಮಾಡ್ಬೋದು, ಸರಿನಾ? ನೋಡಿ, ನಿಮಗೆ ಆಗದೇ ಇದ್ದರೆ ಹತ್ತಿರದ ಆಧಾರ್ ಸೆಂಟರ್ ಇರ್ಬೋದು, ನಂತರ
ಗ್ರಾಮವನ್ನಿರ್ಬೋದು, ಕರ್ನಾಟಕವನ್ನಿರ್ಬೋದು, ಬೆಂಗಳೂರನ್ನಿರ್ಬೋದು ಅಥವಾ ಬಾಪೂಜಿ ಸೇವಾ ಕೇಂದ್ರ ಇರ್ಬೋದು, ಇಂಥ ಒಂದು ಫ್ರಾಂಚೈಸಿಗೆ ಅಥವಾ ಸರ್ವಿಸ್ ಸೆಂಟ್ರಿಗೆ ಹೋಗಿಬಿಟ್ಟು ಗ್ರಾಹಕರ ಸರ್ವಿಸ್ ಸೆಂಟ್ರಿಗೆ ನೀವು ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಗಳನ್ನು ಎಲ್ಲ ತೊಗೊಂಡು ಹೋಗಿ ನೀವು ಈ ಒಂದು ಪ್ರಾಬ್ಲಮನ್ನು ಈ ಒಂದು ಕೆಲಸನ ನೀವು ಮಾಡ್ಕೋಬೋದು.